Hi guys, in this video I am going to discuss about the verb do and make. Let us learn through some examples. Okay, let us see first one, do. The verb do focuses on task or activities. Task means ಕಾರ್ಯ ಅಥವಾ ಕೆಲಸ, activities means ಚಟುವಟಿಕೆಗಳು. ಸೊ ಯಾವುದೇ ಒಂದು ಕೆಲಸವನ್ನ ಮಾಡುವಾಗ ಅಥವಾ ಚಟುವಟಿಕೆಗಳನ್ನು ಮಾಡುವಾಗ ನಾವು verb do ನ ಯೂಸ್ ಮಾಡ್ತೀವಿ, right? On the other hand, the verb make focuses on creating something new or outcome of an action. Creating something new means ಏನನ್ನಾದರೂ ಹೊಸದನ್ನು ಸೃಷ್ಟಿಸುವುದು, ರೈಟ್? ಔಟ್ಕಮ್ ಆಫ್ ಅನ್ ಆಕ್ಷನ್ ಮೀನ್ಸ್ ಆ ಕೆಲಸದ ಫಲಿತಾಂಶವನ್ನ ಹೇಳುವಾಗ ನಾವು ವರ್ಬ್ ಮೇಕ್ ಯೂಸ್ ಮಾಡ್ತೀವಿ, ರೈಟ್? ಯಾವ್ದನ್ನಾದ್ರೂ ಹೊಸದನ್ನು ಸೃಷ್ಟಿಸುವಾಗ, ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ಟು ಮೇಕ್ ಪಿಜ್ಜಾ, ರೈಟ್? ಐ ಆಮ್ ಕ್ರಿಯೇಟಿಂಗ್ ಪಿಜ್ಜಾ, ನಾನು ಪಿಜ್ಜಾ ಹೊಸದಾಗಿ ಮಾಡ್ತಾ ಇದ್ದೇನೆ, ರೈಟ್? ಅಂತಹ ಸಂದರ್ಭದಲ್ಲಿ ನಾವು ಮೇಕ್ ಯೂಸ್ ಮಾಡ್ತೀವಿ, ರೈಟ್? ಸಿ ಯರ್ ಫಸ್ಟ್ ಒನ್, ಐ ಡೂ ದ ಹೌಸ್ ವರ್ಕ್, ನಾನು ಮನೆಗೆಲಸವನ್ನು ಮಾಡುತ್ತೇನೆ. ಹಿಯರ್ ವಿ ಯೂಸ್ಡ್ ವರ್ಬ್ ಡೂ. ವೈ? ಬಿಕಾಸ್ ಹಿಯರ್ ವಿ ಆರ್ ಡೂಯಿಂಗ್ ಸಮ್ ಟಾಸ್ಕ್. ಮನೆಗೆಲಸ, ರೈಟ್? ಅದು ಒಂದು ಕಾರ್ಯ ಅಥವಾ ಕೆಲಸವನ್ನು ಮಾಡ್ತಾ ಇದೀವಿ. ದಟ್ಸ್ ವೈ ವಿ ಹ್ಯಾವ್ ಟೇಕನ್ ಹಿಯರ್ ಡೂ, ರೈಟ್? ನೆಕ್ಸ್ಟ್, ವಿ ಡೂ ಲಾಂಡ್ರಿ, ನಾವು ಬಟ್ಟೆಗಳನ್ನು ಒಗೆಯುತ್ತೇವೆ, ರೈಟ್? ಸೊ ಲಾಂಡ್ರಿ, ಬಟ್ಟೆ ಒಗೆಯುವುದು ಒಂದು ಕೆಲಸ, ಟಾಸ್ಕ್, ಕಾರ್ಯ ಅಥವಾ ಕೆಲಸ, ರೈಟ್? ಸೊ ದಟ್ಸ್ ವೈ ವಿ ಹ್ಯಾವ್ ರಿಟನ್ ಹಿಯರ್ ಡೂ, ರೈಟ್? ಯಾವುದೇ ಒಂದು ಕಾರ್ಯ ಅಥವಾ ಕೆಲಸವನ್ನ ಮಾಡ್ತಾ ಇದೀವಿ ಅಥವಾ ಚಟುವಟಿಕೆಗಳನ್ನ ಮಾಡ್ತಾ ಇದೀವಿ ಅಂತ ಹೇಳುವ ಸಂದರ್ಭದಲ್ಲಿ ನಾವು ವರ್ಬ್ ಡೂ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್, ಯು ಡೂ ಯುವರ್ ಚೋರ್ಸ್. ಐ ಆಲ್ರೆಡಿ ಸೇಡ್ ದಿಸ್, ರೈಟ್? ಚೋರ್ಸ್ ಮೀನ್ಸ್ ಮನೆಗೆಲಸಗಳು. ನೀವು ನಿಮ್ಮ ಮನೆಗೆಲಸಗಳನ್ನು ಮಾಡಿರಿ, ರೈಟ್? ದಟ್ ಈಸ್ ಆಲ್ಸೋ ಟಾಸ್ಕ್. ನೆಕ್ಸ್ಟ್, ಐ ಡೂ ದ ವಾಷಿಂಗ್ ಅಪ್, ಮೇ ಬಿ ಹ್ಯಾಂಡ್ಸ್ ವಾಷಿಂಗ್ ಅಪ್, ಕೈ ತೊಳಿತಾ ಇದ್ದೀರಿ ಅಂತ ಅನ್ಕೊಳ್ಳಿ, ರೈಟ್? ಐ ಡೂ ದ ವಾಷಿಂಗ್ ಅಪ್, ನಾನು ತೊಳೆಯುತ್ತೇನೆ. ಸೊ ದಟ್ ಈಸ್ ಒನ್ ಆಕ್ಟಿವಿಟಿ, ರೈಟ್? ನೆಕ್ಸ್ಟ್, ಶಿ ಡಸ್ ದ ಶಾಪಿಂಗ್. ಸೊ ಹಿ ಶೀಟ್ ಬಂದಾಗ ನಾವು ಡೂ ಬದಲಾಗಿ ಇಲ್ಲಿ ಡಸ್ ಯೂಸ್ ಮಾಡ್ತೀವಿ, ರೈಟ್? ಶಿ ಡಸ್ ದ ಶಾಪಿಂಗ್. ಸೊ ಶಾಪಿಂಗ್ ಇಸ್ ಅ ಕೈಂಡ್ ಆಫ್ ಆಕ್ಟಿವಿಟಿ, ರೈಟ್? ದಟ್ಸ್ ವೈ ವಿ ಯೂಸ್ ಹಿಯರ್ ಡಸ್. ಹಿ ಡಸ್ ದ ಕ್ಲೀನಿಂಗ್. ಕ್ಲೀನಿಂಗ್ ಇಸ್ ಆಲ್ಸೋ ಟಾಸ್ಕ್, ಕೆಲಸ ಅಥವಾ ಕಾರ್ಯ, ರೈಟ್? ಹಿ ಡಸ್ ದ ಕ್ಲೀನಿಂಗ್, ಅವನು ಸ್ವಚ್ಛಗೊಳಿಸುತ್ತಾನೆ, ರೈಟ್? ನೆಕ್ಸ್ಟ್, ಐ ಡೂ ದ ಕುಕಿಂಗ್, ನಾನು ಅಡುಗೆ ಮಾಡುತ್ತೇನೆ. ಅಡುಗೆ ಮಾಡುವುದು ಒಂದು ಕೆಲಸ, ರೈಟ್? ದಟ್ ಈಸ್ ಆಲ್ಸೋ ಟಾಸ್ಕ್. ಸೊ ದಟ್ಸ್ ವೈ ವಿ ಹ್ಯಾವ್ ಟೇಕನ್ ಹಿಯರ್ ವರ್ಬ್ ಡೂ. ನೆಕ್ಸ್ಟ್, ದೇ ಡೂ ಐರನಿಂಗ್. ದೇ ಡೂ ದ ಐರನಿಂಗ್, ಅವರು ಬಟ್ಟೆ ಇಸ್ತ್ರಿ ಮಾಡುತ್ತಾರೆ. ದಟ್ ಈಸ್ ಆಲ್ಸೋ ಒನ್ ಟಾಸ್ಕ್, ರೈಟ್? ನೆಕ್ಸ್ಟ್, ಐ ಡೂ ಹೋಮ್ವರ್ಕ್. ಹೋಮ್ವರ್ಕ್ ಈಸ್ ಆಲ್ಸೋ ಎ ಟಾಸ್ಕ್, ರೈಟ್? ಕೆಲಸ, ನಾನು ಹೋಮ್ವರ್ಕ್ ಅನ್ನು ಮಾಡುತ್ತೇನೆ, ರೈಟ್? ಸಿ ಹಿಯರ್ ನೆಕ್ಸ್ಟ್, ಐ ಮೇಕ್ ದ ಬೆಡ್, ನಾನು ಹಾಸಿಗೆ ಮಾಡುತ್ತೇನೆ. ಮೀನ್ಸ್ ಹಾಸಿಗೆಯನ್ನು ಎದ್ದ ತಕ್ಷಣ ಹಾಸಿಗೆಯನ್ನು ನೀಟಾಗಿ ಮಾಡ್ತೇನೆ ಅಂತ ಅರ್ಥ. ಸೊ ವಿ ಆರ್ ಕ್ರಿಯೇಟಿಂಗ್ ಸಮಥಿಂಗ್ ಹಿಯರ್, ರೈಟ್? ರೀಅರೇಂಜಿಂಗ್ ಅವರ್ ಬೆಡ್, ರೈಟ್? ಸೊ what we call that bed sheet, right? So you are rearranging your bed sheet and pillows once again, right? So we use here make. I make the bed, right? Next, I make room. I make room means you are rearranging your room with something new, right? ನಿಮ್ಮ ಕೋಣೆಯನ್ನು ಏನು ಹೊಸದಾಗಿ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಸೊ ನಿಮ್ಮ ಕೋಣೆಗೆ ನೀವೇನಾದ್ರೂ ಹೊಸ ಆಕ್ಸೆಸರಿಗಳನ್ನ ಹಾಕಿಸ್ತಾ ಇರ್ಬೋದು, ರೀಅರೇಂಜ್ಮೆಂಟ್ ಮಾಡ್ತಾ ಇರ್ಬೋದು, ಹೊಸದಾಗಿ ಇನೋವೇಟಿವ್ ಆಗಿ ನಿಮ್ಮ ರೂಮ್ ಕಾಣೋ ತರ, ನಿಮ್ಮ ಕೋಣೆ ಕಾಣೋ ತರ, ರೈಟ್? ಸೊ ನಾವು ಮೇಕ್ ಯೂಸ್ ಮಾಡ್ತೀವಿ. ಏನನ್ನಾದ್ರೂ ಹೊಸದನ್ನಾಗಿ ಸೃಷ್ಟಿಸುವಾಗ, ಹೊಸದನ್ನಾಗಿ ಸೃಷ್ಟಿಸುತ್ತಿದ್ದೇವೆ ಅಂತ ಹೇಳುವ ಸಂದರ್ಭದಲ್ಲಿ ವಿ ಯೂಸ್ ವರ್ಬ್ ಮೇಕ್. ಡೋಂಟ್ ಮೇಕ್ ನಾಯ್ಸ್, ಗಲಾಟೆ ಮಾಡಬೇಡಿ. ವಿ ಯೂಸ್ ಇಟ್ ಹಿಯರ್ ಮೇಕ್. ವೈ? ಬಿಕಾಸ್ ನಾಯ್ಸ್ ಇಸ್ ಆಲ್ಸೋ ಸಮಥಿಂಗ್ ಕ್ರಿಯೇಟಿಂಗ್, ರೈಟ್? ಕ್ರಿಯೇಟಿವ್, ನಾವು ಗಲಾಟೆಯನ್ನ ಸೃಷ್ಟಿಸುತ್ತೇವೆ, ರೈಟ್? ಸೊ we use it here make, right? Don't make a comment. Comment means ಟಿಪ್ಪಣಿ. ನಾವು ಕಮೆಂಟ್ ಅನ್ನು ಕೂಡ ಇನ್ನೊಬ್ಬರಿಗೆ ಹೇಳುವಾಗ ಅದನ್ನ ನಾವು ನಮ್ಮ ತಲೆಯಲ್ಲಿ ಸೃಷ್ಟಿಸಿಕೊಳ್ತೇವೆ ಹೊಸದಾಗಿ, ರೈಟ್? ಸೊ ಡೋಂಟ್ ಮೇಕ್ ಅ ಕಮೆಂಟ್, ಟಿಪ್ಪಣಿ ಮಾಡಬೇಡಿ, ರೈಟ್? ಡೋಂಟ್ ಮೇಕ್ ಅ ಜೋಕ್, ಏನು ಹಾಸ್ಯವನ್ನ ಮಾಡಬೇಡಿ ಅಥವಾ ತಮಾಷೆ ಮಾಡಬೇಡಿ, ರೈಟ್? ಜೋಕ್ ಮಾಡುವಾಗ್ಲೂ ಕೂಡ ನಾವು ಅದನ್ನ ಸೃಷ್ಟಿಸಿಕೊಳ್ಬೇಕು, ರೈಟ್? ಜೋಕ್ ಅನ್ನ ಕ್ರಿಯೇಟ್ ಮಾಡಬೇಕು, ರೈಟ್? ಸೊ ಇಲ್ಲಿ ನಾವು ಡೂ ಯೂಸ್ ಮಾಡೋದಿಲ್ಲ. ಡೋಂಟ್ ಡೂ ಅ ಜೋಕ್, right? Don't make a joke. So this is correct. Okay, next, don't make a point. Don't make a point means ಯಾವುದೇ ವಿಷಯವನ್ನು ಹೇಳಬೇಡಿ. Okay, next, we make arrangements. ನಾವು ತಯಾರಿ ಮಾಡಿಕೊಳ್ಳುತ್ತೇವೆ ಮೀನ್ಸ್ ಹೊಸದಾಗಿ ಏನನ್ನಾದ್ರೂ ಮಾಡುತ್ತೇವೆ ಅಂತ ಅರ್ಥ, ರೈಟ್? Here next, I am going to make a Maggi. ನಾನು ಮ್ಯಾಗಿ ಮಾಡುತ್ತೇನೆ. ಇಲ್ಲಿ ನಾವು ಹೊಸದಾಗಿ ಏನನ್ನಾದ್ರೂ ಫುಡ್ ತಯಾರು ಮಾಡ್ತಾ ಇದೀವಿ, ರೈಟ್? I am going to make a cake. ಕೇಕ್ ಮಾಡೋದಕ್ಕೆ ಏನೇನು ಬೇಕು? ಎಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ರೈಟ್? ಯೂಸಿಂಗ್ ದೋಸ್ ಇಂಗ್ರೀಡಿಯೆಂಟ್ಸ್, what is the outcome? So we will get an cake. So it also focuses on outcome of an action. ಯಾವುದೇ ಕ್ರಿಯೆಯ ಫಲಿತಾಂಶದ ಬಗ್ಗೆ ಕೂಡ ಇದು ತಿಳಿಸಿಕೊಡುತ್ತೆ, make, right? I am going to make a food, I am going to make a coffee, right? Next,
ದೇ ಮೇಕ್ ಅ ಸಜೆಷನ್, ಅವರು ಸಲಹೆ ನೀಡುತ್ತಾರೆ. ಅವರು ಸಲಹೆಗಳನ್ನು ಸೃಷ್ಟಿಸಿಕೊಂಡು ಇನ್ನೊಬ್ಬರಿಗೆ ಹೇಳಬೇಕು, ರೈಟ್? ಸೊ ದಿಸ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಕ್ರಿಯೇಟಿಂಗ್ ಸಮಥಿಂಗ್ ನ್ಯೂ, ರೈಟ್? ವಿ ಮೇಕ್ ಅ ಕಂಪ್ಲೇಂಟ್, ನಾವು ದೂರು ಮಾಡುತ್ತೇವೆ ಅಥವಾ ದೂರು ಕೊಡುತ್ತೇವೆ. ವಿ ಡೂ ಅ ಕಂಪ್ಲೇಂಟ್ ಆಗೋದಿಲ್ಲ, ರೈಟ್? ವಿ ಮೇಕ್ ಅ ಕಂಪ್ಲೇಂಟ್. ಸೊ ಅದನ್ನು ಕೂಡ ಏನನ್ನಾದ್ರೂ ಸೃಷ್ಟಿಸುವುದು, ಕಂಪ್ಲೇಂಟ್ ದೂರು ಕೊಡಬೇಕಾದ್ರೆ, ರೈಟ್? ಹಿಯರ್ ವಿ ಡೂ ಅನ್ ಅಸೈನ್ಮೆಂಟ್, ನಾವು ಒಂದು ನಿಯೋಜನೆಯನ್ನು ಮಾಡುತ್ತೇವೆ, ರೈಟ್? ಸೊ ಅಸೈನ್ಮೆಂಟ್, ದಿಸ್ ಇಸ್ ಒನ್ ಆಕ್ಟಿವಿಟಿ, ರೈಟ್? ನೆಕ್ಸ್ಟ್ ದೇ ಡೂ ಎ ರಿಪೋರ್ಟ್, ಅವರು ವರದಿ ಮಾಡುತ್ತಾರೆ, ರೈಟ್? ಇರುವ ಮಾಹಿತಿಯನ್ನು ಒದಗಿಸುವುದು ಇನ್ನೊಬ್ಬರಿಗೆ, ರೈಟ್? ದೇ ಡೂ ಎ ರಿಪೋರ್ಟ್. ವಿ ಡೂ ಅ ಪ್ರಾಜೆಕ್ಟ್, ನಾವು ಒಂದು ಯೋಜನೆಯನ್ನು ಮಾಡುತ್ತೇವೆ. ಸೊ ದಟ್ ಇಸ್ ಒನ್ ಆಕ್ಟಿವಿಟಿ, ರೈಟ್? ಶಿ ಡಸ್ ಅ ಕೋರ್ಸ್, ಅವಳು ಒಂದು ತರಬೇತಿ ಮಾಡುತ್ತಾಳೆ, ರೈಟ್? ಶಿ ಇಸ್ ಡೂಯಿಂಗ್ ಸಮ್ ಆಕ್ಟಿವಿಟೀಸ್, ಯಾವುದೇ ಒಂದು ಚಟುವಟಿಕೆಯನ್ನು ಮಾಡ್ತಾ ಇದ್ದಾಳೆ, ರೈಟ್? ಐ ಡೂ ಅ ಡೀಲ್, ನಾನು ಒಪ್ಪಂದ ಮಾಡಿಕೊಳ್ಳುತ್ತೇನೆ, ರೈಟ್? ನೆಕ್ಸ್ಟ್ ವಿ ಡೂ ಸಮ್ ರೀಡಿಂಗ್, ನಾವು ಸ್ವಲ್ಪ ಓದುತ್ತೇವೆ. ಸೊ ಇದು ಒಂದು ಕೆಲಸ ಅಥವಾ ಕಾರ್ಯ, ರೈಟ್? ವಿ ಡೂ ಸಮ್ ರೈಟಿಂಗ್, ನಾವು ಸ್ವಲ್ಪ ಬರೆಯುತ್ತೇವೆ, ರೈಟ್? ದಟ್ ಈಸ್ ಟಾಸ್ಕ್, ದಟ್ ಈಸ್ ಎ ಟಾಸ್ಕ್, ರೈಟ್? ಐ ಡೂ ಸಮ್ ಸ್ಟಡಿಂಗ್, ನಾನು ಸ್ವಲ್ಪ ಅಧ್ಯಯನ ಮಾಡುತ್ತೇನೆ, ರೈಟ್? ಸೊ ವಿ ಕೆನಾಟ್ ಸೇ ಐ ಮೇಕ್ ಅ ಸ್ಟಡಿಂಗ್, ರೈಟ್? ಸೊ ಇಲ್ಲಿ ನಾವು ಸ್ಟಡಿಂಗ್ ಮೀನ್ಸ್ ಅಧ್ಯಯನ, ಏನನ್ನ ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇಲ್ಲ, ರೈಟ್? ಇರೋದನ್ನೇ ಓದ್ತಾ ಇದೀವಿ, ಕೆಲಸ ಮಾಡ್ತಾ ಇದೀವಿ, ರೈಟ್? ಸೊ ವಿ ಹ್ಯಾವ್ ಟು ಸೇ ಐ ಡೂ ಸಮ್ ಸ್ಟಡಿಂಗ್, ರೈಟ್? ನೆಕ್ಸ್ಟ್ ದೇ ಡೂ ರಿಸರ್ಚ್, ಅವರು ಸಂಶೋಧನೆ ಮಾಡುತ್ತಾರೆ, ರೈಟ್? ಸೊ ಇರೋದನ್ನೇ ಸಂಶೋಧನೆ ಮಾಡ್ತಾ ಇದ್ದಾರೆ, ಏನು ಹೊಸದಾಗಿ ಕಂಡು ಹಿಡಿತಾ ಇಲ್ಲ ಅಂತ ಅರ್ಥ, ರೈಟ್? ಸೊ ಸಿ ಹಿಯರ್ ನೆಕ್ಸ್ಟ್ ಶಿ ಮೇಕ್ಸ್ ಅ ಕನ್ಫೆಷನ್. ಕನ್ಫೆಷನ್ ಮೀನ್ಸ್ ತಪ್ಪೊಪ್ಪಿಕೊಳ್ಳುವುದು, ರೈಟ್? ದಟ್ ಈಸ್ ರಿಸಲ್ಟ್ ಓರಿಯೆಂಟೆಡ್. ಅವಳು ತಪ್ಪನ್ನು ಒಪ್ಪಿಕೊಳ್ಳುತ್ತಾಳೆ, ರೈಟ್? ಸೊ ದಿಸ್ ಈಸ್ ಅನ್ ಔಟ್ಕಮ್ ಆಫ್ ಅನ್ ಆಕ್ಷನ್, ರೈಟ್? ನೆಕ್ಸ್ಟ್ ಹಿ ಮೇಕ್ಸ್ ಅ ಪ್ರೆಡಿಕ್ಷನ್, ಅವನು ಊಹಿಸಿಕೊಳ್ಳುತ್ತಾನೆ, ಮೀನ್ಸ್ ಫ್ಯೂಚರ್ ಅಲ್ಲಿ ಯಾವುದೇ ಒಂದು ಘಟನೆ ಈ ತರ ನಡೆಯುತ್ತೆ ಅಂತ ಅವನು ಕ್ರಿಯೇಟ್ ಮಾಡ್ಕೊಳ್ತಾನೆ ಅಂತ ಅರ್ಥ ಹೊಸದಾಗಿ, ರೈಟ್? ಹಿ ಮೇಕ್ಸ್ ಅ ಪ್ರೆಡಿಕ್ಷನ್. ಪ್ರೆಡಿಕ್ಷನ್ ಮೀನ್ಸ್ ಊಹೆ. ಐ ಮೇಕ್ ಆನ್ ಎಕ್ಸ್ಕ್ಯೂಸ್, ನಾನು ಕ್ಷಮೆ ಮಾಡುತ್ತೇನೆ, ರೈಟ್? ಸೊ ವಿ ಯೂಸ್ ಹಿಯರ್ ಮೇಕ್ ಓನ್ಲಿ. ಐ ಮೇಕ್ ಆನ್ ಎಕ್ಸ್ಕ್ಯೂಸ್, ರೈಟ್? ನೆಕ್ಸ್ಟ್ ಐ ಮೇಕ್ ಅ ಪ್ರಾಮಿಸ್, ನಾನು ಭರವಸೆ ನೀಡುತ್ತೇನೆ, ರೈಟ್? ನೆಕ್ಸ್ಟ್ ಹಿ ಮೇಕ್ಸ್ ಅ ಫಸ್. ಫಸ್ ಮೀನ್ಸ್ ಗಡಿಬಿಡಿ ಮಾಡಿಕೊಳ್ಳುವುದು, ರೈಟ್? ಅವನು ಗಡಿಬಿಡಿ ಮಾಡುತ್ತಾನೆ. ಹಿ ಮೇಕ್ಸ್ ಅ ಫಸ್ ಮೀನ್ಸ್ ಅವನೇನಾದ್ರೂ ಹೊಸದಾಗಿ ಏನಾದ್ರೂ ಮಾಡ್ತಾನೆ, ಗಡಿಬಿಡಿ ಮಾಡ್ತಾನೆ ಅಂತ ಅರ್ಥ, ರೈಟ್? ವಿ ಮೇಕ್ ಆನ್ ಅಬ್ಸರ್ವೇಷನ್, ನಾವು ವೀಕ್ಷಣೆ ಮಾಡುತ್ತೇವೆ. ವೀಕ್ಷಣೆ ಮಾಡೋದಲ್ಲದೆ ಅದರ ಬಗ್ಗೆ ಕಮೆಂಟ್ ಮಾಡ್ತೇವೆ ಅಂತ ಅರ್ಥ, ಹೊಸದಾಗಿ ಅದ್ರ ಬಗ್ಗೆ ಕಮೆಂಟ್ ಮಾಡೋದು, ರೈಟ್? ನೆಕ್ಸ್ಟ್ ದೇ ಮೇಕ್ ಅ ಮಿಸ್ಟೇಕ್. ಸೊ ಮಿಸ್ಟೇಕ್ ಇದ್ದಾಗ ಯಾವಾಗ್ಲೂ ನಾವು ವರ್ಬ್ ಮೇಕ್ ಯೂಸ್ ಮಾಡ್ತೀವಿ. ದೇ ಡೂ ಎ ಮಿಸ್ಟೇಕ್ ಇಸ್ ಇನ್ಕರೆಕ್ಟ್, ಓಕೆ? ದೇ ಮೇಕ್ ಅ ಮಿಸ್ಟೇಕ್. ಸೊ ಮಿಸ್ಟೇಕ್ ಜೊತೆ ಯಾವಾಗ್ಲೂ ನಾವು ವರ್ಬ್ ಮೇಕ್ ಅನ್ನು ಯೂಸ್ ಮಾಡೋದು. ದೇ ಡೂ ಅ ಮಿಸ್ಟೇಕ್ ಮೀನ್ಸ್, ಸೊ ಮಿಸ್ಟೇಕ್ ಇಸ್ ನಾಟ್ ಎ ಟಾಸ್ಕ್, ಅದು ಯಾವುದೇ ಒಂದು ಕಾರ್ಯ ಅಥವಾ ಕೆಲಸ ಅಥವಾ ಚಟುವಟಿಕೆ ಅಲ್ಲ, ರೈಟ್? ಸೊ ಹೊಸದಾಗಿ ಏನನ್ನಾದ್ರೂ ತಪ್ಪು ಮಾಡುವುದು, ರೈಟ್? ದೇ ಮೇಕ್ ಅ ಮಿಸ್ಟೇಕ್, ಅವರು ತಪ್ಪು ಮಾಡುತ್ತಾರೆ, ರೈಟ್? ನೆಕ್ಸ್ಟ್ ವಿ ಮೇಕ್ ಅ ಕಾಲ್, ನಾವು ಕಾಲ್ ಮಾಡುತ್ತೇವೆ, ಅವರಿಗೆ ಕರೆ ಮಾಡುತ್ತೇವೆ, ರೈಟ್? ಸೊ ವಿ ಯೂಸ್ ಹಿಯರ್ ಮೇಕ್, ನಾವು ಇಲ್ಲಿ ಏನಾದ್ರೂ ಹೊಸದಾಗಿ ಮಾಡ್ತಾ ಇದ್ದೀವಿ, ರೈಟ್? ಯು ಮೇಕ್ ಅ ರಿಸರ್ವೇಶನ್, ನೀವು ರಿಸರ್ವೇಶನ್ ಮೀನ್ಸ್ ಕಾಯ್ದಿರಿಸುವುದು, ರೈಟ್? ನೀವು ಕಾಯ್ದಿರಿಸಿಕೊಳ್ಳಿ, ರೈಟ್? ಸೊ ಇಲ್ಲಿ ನಾವು ರಿಸರ್ವೇಶನ್ ಯಾವಾಗಲೂ ಹೊಸದಾಗಿ ಮಾಡಿಸ್ತೀವಿ, ರೈಟ್? ಸೊ ವಿ ಹ್ಯಾವ್ ಟು ಯೂಸ್ ಹಿಯರ್ ಮೇಕ್. ಯು ಮೇಕ್ ಅ ಪ್ರೆಸೆಂಟೇಶನ್. ಯು ಮೇಕ್ ಅ ಪ್ರೆಸೆಂಟೇಶನ್ ಮೀನ್ಸ್ ನೀವು ಪ್ರೆಸೆಂಟೇಶನ್ ಮಾಡಿ, ರೈಟ್? ಇಟ್ ಮೀನ್ಸ್ ಯು ಆರ್ ಪ್ರಿಪೇರಿಂಗ್ ಸಮಥಿಂಗ್ ಆರ್ ಯು ಆರ್ ಕ್ರಿಯೇಟಿಂಗ್ ಸಮಥಿಂಗ್, ಏನನ್ನಾದರೂ ಸೃಷ್ಟಿಸಿಕೊಳ್ತಾ ಇದ್ದೀರಾ ಅಥವಾ ಅದ್ರ ಬಗ್ಗೆ ತಯಾರಿ ಮಾಡ್ಕೊಳ್ತಾ ಇದ್ದೀರಾ ಅಂತ ಅರ್ಥ, ರೈಟ್? ಓಕೆ, ಯು ಕ್ಯಾನ್ ಆಲ್ಸೋ ಸೇ ಯು ಡೂ ಅ ಪ್ರೆಸೆಂಟೇಶನ್. ಯು ಡೂ ಅ ಪ್ರೆಸೆಂಟೇಶನ್ ಮೀನ್ಸ್ ಯು ಆರ್ ಟಾಕಿಂಗ್ ಫಾರ್ಮಲಿ ಇನ್ ಫ್ರಂಟ್ ಆಫ್ ಪೀಪಲ್. ನೀವು ಜನರ ಮುಂದೆ ಏನಾದ್ರೂ ಮಾತಾಡ್ತಾ ಇದ್ದೀರಾ ಅಂತ ಅರ್ಥ, ರೈಟ್? ಆಕ್ಟಿವಿಟಿ ಮಾಡ್ತಾ ಇದ್ದೀರಾ ಆ ಪ್ರೆಸೆಂಟೇಶನ್ ಬಗ್ಗೆ ಅಂತ, ಓಕೆ? ಸೊ ದಿಸ್ ಇಸ್ ಆಲ್ ಅಬೌಟ್ ಡೂ ಅಂಡ್ ಮೇಕ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಯು. ಸ್ಟೇ ಟ್ಯೂನ್ ಇನ್ ದ ನೆಕ್ಸ್ಟ್ ವಿಡಿಯೋ.